Namaste students. Through teacher YouTube live streaming, ಇವತ್ತು ನಾವು 5 ಮಾರ್ಕ್ಸಿನ ಇನ್ನು 3 ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಸ್ಟಡಿ ಮಾಡೋಣಂತೆ. ಆಲ್ರೆಡಿ ವಿ ಹ್ಯಾವ್ ಡನ್ ವಿತ್ ದ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಆಗಿದೆ, ಕರೆಂಟ್ ಎಲೆಕ್ಟ್ರಿಸಿಟಿ ಆಗಿದೆ. ಹೌದಾ, 2 ಕ್ವಶನ್ ಆಗಿದೆ. ಆಕ್ಚುಲಿ ನೀವು ಬರೀಬೇಕಾಗಿರುವಂಥದ್ದು 3 ಕ್ವಶನ್ನು, 6 ಕ್ವಶನ್ ಕೊಟ್ಟಿರ್ತಾರೆ ಅಂತ ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಇವತ್ತು ಮೇಜರ್ ಆಗಿ ಬರಬಹುದಾದಂತಹ ಕ್ವಶನ್ಸ್ ಬಗ್ಗೆ ನಾನು ಇವತ್ತು ಇಲ್ಲಿ ಮಾತಾಡೋಣಂತೆ. ಐ ವಿಲ್ ಡೈರೆಕ್ಟ್ಲಿ ಗೋ ಟು ದ ಆಪ್ಟಿಕ್ಸ್. ಈ ರೇ ಆಪ್ಟಿಕ್ಸ್ ಮತ್ತು ವೇವ್ ಆಪ್ಟಿಕ್ಸ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ವೇವ್ ಆಪ್ಟಿಕ್ಸ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ, ರೇ ಆಪ್ಟಿಕ್ಸ್ ಅಲ್ಲಿ ಥಿಯರಿ ಬರುತ್ತೆ. ರೇ ಆಪ್ಟಿಕ್ಸ್ ಅಲ್ಲಿ ಥಿಯರಿ ಯಾವ ಕ್ವಶನ್ ಬರ್ಬೋದು ಅಂತಂದ್ರೆ, ಇದರಲ್ಲಿ ಡೈರೆಕ್ಟ್ ಆಗಿ 3 ಕ್ವಶನ್ 5 ಮಾರ್ಕ್ಸ್ಗೆ ಬರುವಂಥದ್ದು. ಒಂದು, ಪ್ರಾಬಬಲಿ ರಿಫ್ರಾಕ್ಷನ್ ಥ್ರೂ ಸ್ಪೆರಿಕಲ್ ಸರ್ಫೇಸ್. ಎರಡನೇದು ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಮೂರನೇದು ಡಿವಿಯೇಷನ್ ಇನ್ ಎ ಪ್ರಿಸಮ್ ಅಥವಾ ರಿಫ್ರಾಕ್ಷನ್ ಇನ್ ಎ ಪ್ರಿಸಮ್. ಈ ಮೂರನ್ನು ಇವತ್ತು ಸ್ಟಡಿ ಮಾಡೋಣ ಅಂತೆ. ಜೊತೆಗೆ ಇನ್ನೂ ಒಂದೆರಡು ಕ್ವಶನ್ಸ್ ಅನ್ನು ನಾವು ಇವತ್ತು ತಗೋತಾ ಇದೀವಿ. ಸೊ ದಟ್ ಇಟ್ ಕಂಪ್ಲೀಟ್ಸ್ 5 ಮಾರ್ಕ್ಸ್ ಟುಡೇ. ಸೊ 5 ಮಾರ್ಕ್ಸ್ ಅನ್ನು ಕಂಪ್ಲೀಟ್ ಮಾಡಿದ್ವಿ, ನ್ಯೂಮರಿಕಲ್ಸ್ ಕಂಪ್ಲೀಟ್ ಆಗಿದೆ. Then we will go for the multiple choice question in the coming classes. So are you ready to go for the 5 mark another 3 or 4 questions? So I'll go with the first one. Expression for refraction through spherical surface. ಇಲ್ಲಿ ಯೂಶುವಲಿ ನೀವುಗಳು ಏನು ತಪ್ಪು ಮಾಡ್ತೀರಾ ಅಂತ ಹೇಳ್ತೀನಿ. ಡಿರೈವೇಶನ್ ಆಬ್ವಿಯಸ್ಲಿ ನಿಮಗೆ ಬಂದಿರುತ್ತೆ, ಆದರೂ ಏನು ತಪ್ಪು ಮಾಡ್ತೀರಾ ಅನ್ನೋದನ್ನ ನಾನು ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಫಸ್ಟ್ ಒಂದು ರಿಫ್ರಾಕ್ಟಿಂಗ್ ಸರ್ಫೇಸ್, ಸ್ಪೆರಿಕಲ್ ಸರ್ಫೇಸ್ನ ನಾನು ಬರ್ಕೋತೀನಿ. ಅದನ್ನ ನೇಮಿಂಗ್ ಮಾಡ್ಕೋತೀನಿ. ನೋಡಿ, ಇದಿಷ್ಟು ರಿಫ್ರಾಕ್ಟಿಂಗ್ ಸರ್ಫೇಸು. ಇಲ್ಲಿ ಒಂದು ಇಮ್ಯಾಜಿನರಿ ಲೈನ್ ನ ಹಾಕೋತೀನಿ, ವಿಚ್ ಈಸ್ ನಥಿಂಗ್ ಬಟ್ ದ ಪ್ರಿನ್ಸಿಪಾಲ್ ಆಕ್ಸಿಸ್. ಇದಾದ ಮೇಲೆ ಅಫ್ಕೋರ್ಸ್ ದಿಸ್ ಪಾಯಿಂಟ್ ಬಿಕಮ್ಸ್ ದ ಪೋಲ್ ಪಿ ಅಂತ ಕರ್ಕೋತೀನಿ. ಇದು ಎಕ್ಸ್ ಆಗಲಿ, ಇದು ಕೆಳಗಡೆ ಇರೋ ಪಾಯಿಂಟು ವೈ. ಇದಿಷ್ಟು ರಿಫ್ರಾಕ್ಟಿಂಗ್ ಸರ್ಫೇಸ್, ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಅಂತ ಕರ್ಕೊಳ್ಳೋಣ. ಹೊರಗಡೆ ಇರೋ ರಿಫ್ರಾಕ್ಟಿವ್ ಇಂಡೆಕ್ಸ್ ನಾನು N1 ಅಂತ ಕರ್ಕೋತೀನಿ. ನಾವು ಈಗ ಒಂದು ರೇ ಆಫ್ ಲೈಟ್ ಇನ್ಸಿಡೆಂಟ್ ಆಗ್ತಾ ಇದೆ ಇದರ ಮೇಲೆ. ಲೆಟ್ O ಬಿ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ಇಂದ ಒಂದು ರೇ ಆಫ್ ಲೈಟ್ ಗೆಟ್ಸ್ ಇನ್ಸಿಡೆಂಟೆಡ್ ಅಟ್ ಎ ಪಾಯಿಂಟ್ Q ಅಂತ ಅನ್ಕೊಳ್ಳೋಣ. ಇಲ್ಲಿ ಏನ್ ತಪ್ಪು ಮಾಡ್ತೀರಾ ಅಂದ್ರೆ, ಡೈರೆಕ್ಷನ್ ಹಾಕೋದನ್ನ ಮರೆತು ಬಿಡ್ತೀರಾ. ಡೈರೆಕ್ಷನ್ ಹಾಕೋದು ಮರೆತ್ರೆ ಯು ವಿಲ್ ಬಿ ಲೂಸಿಂಗ್ 1 ಮಾರ್ಕ್. ಬಿ ಕೇರ್ಫುಲ್. ನಾವು ರಿಫ್ರಾಕ್ಷನ್ ಆಗಬೇಕು. ಇಟ್ ಈಸ್ ಶಿಫ್ಟಿಂಗ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಂ. ಇಟ್ ಹ್ಯಾಸ್ ಟು ಶಿಫ್ಟ್ ಟುವರ್ಡ್ಸ್ ದ ನಾರ್ಮಲ್. ಸೊ ನಾರ್ಮಲ್ ಇಲ್ಲಿ ಹೇಗೆ ಹಾಕ್ತೀವಿ ಅಂದ್ರೆ, ಸೆಂಟರ್ ಆಫ್ ಕರ್ವೇಚರ್ ಇಂದ ಒಂದು ಇಮ್ಯಾಜಿನರಿ ಸ್ಟ್ರೈಟ್ ಲೈನ್ ಅನ್ನ ಎಳ್ಕೋತೀನಿ, ಅನ್ಡಿವಿಯೇಟೆಡ್ ಲೈನ್. ದಿಸ್ ಬಿಕಮ್ಸ್ ದ ನಾರ್ಮಲ್. ಸೊ ಇಟ್ ಶಿಫ್ಟ್ ಟುವರ್ಡ್ಸ್ ದ ನಾರ್ಮಲ್. ನಾರ್ಮಲ್ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಇಲ್ಲಿ ರಿಫ್ರಾಕ್ಟ್ ಆಗ್ತಾ ಇದೆ. ಐ ಇಸ್ ದ ಪೊಸಿಷನ್ ವೇರ್ ದ ಇಮೇಜ್ ಈಸ್ ಫಾರ್ಮ್. ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ನ ಯು ಅಂತ ಕರಿತೀನಿ, ವಿಚ್ ಈಸ್ OP. ಇಲ್ಲಿ OC ನ ನಾನು ರೇಡಿಯಸ್ ಆಫ್ ಕರ್ವೇಚರ್ R ಅಂತ ತಗೊಂಡ್ರೆ PC ಇಮೇಜ್ ಡಿಸ್ಟೆನ್ಸ್ ಆಗುತ್ತೆ V. Now we need to obtain the relation connecting between N1 refractive index of this media, ಇಲ್ಲಿ N2 refractive index of the second media. ಇದನ್ನ ಮಾಡೋದ್ರಲ್ಲಿ ನಾನೇನ್ ಮಾಡ್ತೀನಿ, ಐ ವಿಲ್ ಚೂಸ್ ಸರ್ಟನ್ ಆಂಗಲ್ಸ್ ನ ಚೂಸ್ ಮಾಡ್ತೀನಿ. ಯಾವ್ಯಾವ ಆಂಗಲ್ ನ ಚೂಸ್ ಮಾಡೋಣ ಅಂತಂದ್ರೆ, ಓಕೆ ನೋಡಿ, ಇಲ್ಲಿ ನಾನು ಒಂದು ಆಂಗಲ್ ನ ಬರಿತೀನಿ. ಲೆಟ್ ಮಿ ಕಾಲ್ ದಿಸ್ ಆಂಗಲ್ ಆಸ್ ಆಲ್ಫಾ ಅಂತ ಕರಿತೀನಿ. ಈ ಆಂಗಲ್ ನ ನಾನು ಬೀಟಾ ಅಂತ ಕರಿತೀನಿ. ಅಂಡ್ ದಿಸ್ ಆಂಗಲ್ ಸಿ ಇದೆಯಲ್ಲ, ಇದನ್ನ ಗಾಮಾ ಅಂತ ಕರಿತೀನಿ. ಇಲ್ಲಿ ಆಂಗಲ್ ಐ ಮತ್ತು ಆಂಗಲ್ ಆರ್ ಬೇಕೇ ಬೇಕು. ಆಂಗಲ್ ಆಫ್ ಇನ್ಸಿಡೆನ್ಸ್ ಇದಾಗುತ್ತೆ ಐ, ಆಂಗಲ್ ಆಫ್ ರಿಫ್ರಾಕ್ಷನ್ ಇದಾಗುತ್ತೆ ಆರ್. ಓಕೆ, ಇಲ್ಲಿ ನಾನು ಈ ಪಾಯಿಂಟ್ ನ Q ಅಂತ ಕರೆದೆ, ಹೌದಲ್ವಾ? ದಿಸ್ ಪಾಯಿಂಟ್ ಇಸ್ ಟರ್ಮ್ಡ್ ಆಸ್ Q. ಅಲ್ಲಿ ಎಲ್ಲಿ ಬೇಕು? ಸ್ನೆಲ್ಸ್ ಲಾ ಹಾಕೋದು ಏನು? ಜನರಲೈಸ್ಡ್ ಸ್ನೆಲ್ಸ್ ಲಾ ಹಾಕೋದಾದ್ರೆ N1 ಇಂಟು ಸೈನ್ ಐ ಈಕ್ವಲ್ ಟು N2 ಇಂಟು ಸೈನ್ ಆರ್, ಹೌದಲ್ವಾ? ದಿಸ್ ಇಸ್ ದ ಜನರಲೈಸ್ಡ್ ಸ್ನೆಲ್ಸ್ ಲಾ. ಬಟ್ ಫಾರ್ ಸ್ಮಾಲ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನ್ ಹೇಳ್ಬೋದು? ಸೈನ್ ಥೀಟಾ ಗೋಸ್ ಟು ಥೀಟಾ ಆಗುತ್ತೆ. ಸೊ ಐ ಕ್ಯಾನ್ ರೈಟ್ N1 ಇಂಟು ಐ ಈಕ್ವಲ್ ಟು N2 ಇಂಟು ಆರ್. ಈಕ್ವೇಶನ್ 1 ಅಂತ ಕರ್ಕೋತೀನಿ. ನಾನೀಗ ಐ ಮತ್ತೆ ಆರ್ ನ ಕಂಡುಹಿಡಿಬೇಕು.
ಇದು ಮಾಡೋಕ್ಕಿಂತ ಮುಂಚೆ ನೋಡಿ, ಯು ನೀಡ್ ಟು ಎಕ್ಸ್ಪ್ಲೈನ್ ದ ಡಯಾಗ್ರಾಮ್ ಅನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಏನು ನನಗೆ ಸೆಂಟೆನ್ಸ್ ಅಲ್ಲಿ ಬರೆಯೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, ಈ ತರ ಬರಿಬಹುದು. ಎಕ್ಸ್ ವೈ ಅಂದ್ರೆ ಏನು? ಇಟ್ ಈಸ್ ಎ ರಿಫ್ರಾಕ್ಟಿಂಗ್ ಸ್ಪೆರಿಕಲ್ ಸರ್ಫೇಸ್. ಸೊ ಎಕ್ಸ್ ವೈ ಇಸ್ ದ ರಿಫ್ರಾಕ್ಟಿಂಗ್ ಸರ್ಫೇಸ್. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಓ ಕ್ಯೂ ಏನು? ಓ ಕ್ಯೂ ಇನ್ಸಿಡೆಂಟ್ ರೇ ಅಲ್ವಾ? OQ is the incident ray. ಆಮೇಲೆ ರಿಫ್ರಾಕ್ಟೆಡ್ ರೇ ಯಾವುದು? QI is the refracted ray. QI ರಿಫ್ರಾಕ್ಟೆಡ್. ಈ ತರ ಎಲ್ಲದನ್ನು ನೀವು ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲೇ ಬರೀಬೇಕು ಅಂತ ಏನಿಲ್ಲ. ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್ ಇನ್ ದ ಫಾರ್ಮ್ ಆಫ್ ಸ್ಮಾಲ್ ಇದು ವರ್ಡ್ಸ್ ಅಲ್ಲೇ ಬರೆದ್ಬಿಟ್ರೆ ಸಾಕು. ಇಟ್ ವಿಲ್ ಬಿ ಈಸಿ. ಇಟ್ ಈಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ ಆಗುತ್ತೆ. ನೆಕ್ಸ್ಟ್ ಐ ಬರಿಬೇಕು, ಆಂಗಲ್ ಆಫ್ ಇನ್ಸಿಡೆನ್ಸ್. R, angle of refraction. That alpha, beta, gamma are the angles as shown anta helbitre saku. We will get to know about it. Now in order to find that, I will consider one triangle na consider ಮಾಡ್ತೀನಿ. But triangle na property ಏನು ಹೇಳುತ್ತೆ? One of the property of the triangle ಅಂದ್ರೆ exterior angle is equal to sum of the interior opposite angles ಅಲ್ವಾ? ಇದು ನಾವು 8th ಸ್ಟ್ಯಾಂಡರ್ಡ್ ಅಲ್ಲೋ ಏನೋ ಕಲ್ತಿರ್ತೀವಿ. ಇಲ್ಲಿ ಯಾವ ಟ್ರಯಾಂಗಲ್ ನ ತಗೋತೀನಿ ಅಂತಂದ್ರೆ ಟ್ರಯಾಂಗಲ್ ಓ ಕ್ಯೂ ಸಿ. ಓ ಕ್ಯೂ ಸಿ ಟ್ರಯಾಂಗಲ್ ಗೆ ತಗೊಂಡ್ರೆ ಎಕ್ಸ್ಟೀರಿಯರ್ ಆಂಗಲ್ ಯಾವ್ದು ಇಲ್ಲಿ ಅಂತಂದ್ರೆ ಐ, ಆಂಗಲ್ ಆಫ್ ಇನ್ಸಿಡೆನ್ಸ್ ಐ ಇದೆಯಲ್ಲ, ಅದು ಎಕ್ಸ್ಟೀರಿಯರ್ ಆಂಗಲ್ ಆಗುತ್ತೆ. ಸಮ್ ಆಫ್ ದ ಇಂಟೀರಿಯರ್ ಆಪೋಸಿಟ್ ಆಂಗಲ್ಸ್ ಆಲ್ಫಾ ಪ್ಲಸ್ ಗಾಮಾ. ಅದೇ ತರ ಇನ್ನೊಂದು ಟ್ರಯಾಂಗಲ್ ತಗೋತೀನಿ, ಯಾವುದು? ಆರ್ ಇರುವಂತ ಟ್ರಯಾಂಗಲ್ ಐ ಕ್ಯೂ ಸಿ. ಐ ಕ್ಯೂ ಸಿ ಟ್ರಯಾಂಗಲ್ ಅಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ಯಾವುದು ಅಂದ್ರೆ ಗಾಮಾ ಇಸ್ ದ ಎಕ್ಸ್ಟೀರಿಯರ್ ಆಂಗಲ್. ಇಂಟೀರಿಯರ್ ಆಪೋಸಿಟ್ ಆಂಗಲ್ಸ್ ವಿಲ್ ಬಿ ಆರ್ ಪ್ಲಸ್ ಬೀಟಾ. ಇದನ್ನ ಇಟ್ಕೊಂಡು ನಾನು ಆರ್ ಗೆ ಸಾಲ್ವ್ ಮಾಡಬಹುದು. ಆರ್ ವಿಲ್ ಬಿ ಗಾಮಾ ಮೈನಸ್ ಬೀಟಾ. ಈಗ ಇದಿಷ್ಟನ್ನು ನಾನು ಇಕ್ವೇಶನ್ 1 ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಕ್ವೇಶನ್ 1 ಬಿಕಮ್ಸ್ n1 ಹಾಗೆ ಇದೆ. ಸೈನ್ ಐ ಹೋಗಿ ಐ ಆಗೋಗಿದೆ. ಐ ಜಾಗದಲ್ಲಿ ಏನಾಗುತ್ತೆ? ಆಲ್ಫಾ ಪ್ಲಸ್ ಗಾಮಾ ಈಕ್ವಲ್ ಟು n2 ಇಂಟು ಬೀಟಾ. ಆರ್ ಈಸ್ ಗಾಮಾ ಮೈನಸ್ ಬೀಟಾ. ಇದು ಇಕ್ವೇಶನ್ 2 ಅಂತ ಕರ್ಕೊಳ್ಳೋಣ. Now I don't know the values of alpha, beta. ಅದನ್ನ ಕಂಡುಹಿಡಿಯೋದಕ್ಕೆ what I do, I go with respect to the property, that is the triangle ನ ಪ್ರಾಪರ್ಟಿ ಹೋಗ್ತೀನಿ. ನಾ ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ತೀನಿ. ಯಾವುದು ಅಂತಂದ್ರೆ ಓ ಕ್ಯೂ ಪಿ. ನೋಡೋದಕ್ಕೆ ರೈಟ್ ಆಂಗಲ್ ಟ್ರಯಾಂಗಲ್ ಇಲ್ಲ. ಪ್ಯಾರಾಕ್ಸಿಯಲ್ ರೇಸ್ ಅಂದ್ರೆ ಸ್ಮಾಲ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಗೆ ತಗೊಂಡರೆ ದ ಪಾಯಿಂಟ್ ಕ್ಯೂ ವಿಲ್ ಲೈ ಕ್ಲೋಸ್ ಟು ಪಿ. ಹೆಚ್ಚು ಕಮ್ಮಿ ಸ್ಟ್ರೈಟ್ ಲೈನ್ ಬರುತ್ತೆ ವಿಚ್ ಇಸ್ ರೈಟ್ ಆಂಗಲ್ಡ್ ಅಟ್ ಪಿ. ಸೊ ನಾನು ಯಾವುದನ್ನು ತಗೋತೀನಿ ಅಂತಂದ್ರೆ ಟ್ಯಾನ್ ತಗೋತೀನಿ. ಯಾಕೆ ಟ್ಯಾನ್ ತಗೋತೀನಿ? ಟ್ಯಾನ್ ಆಲ್ಫಾ ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ ಸಿಗುತ್ತೆ. ಆಪೋಸಿಟ್ ಸೈಡ್ ಈಸ್ ಮಾಡ್ಬಿಟ್ಟಿದ್ವಿ ಸ್ಮಾಲ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ, ಹಾಗಾಗಿ ಟ್ಯಾನ್ ಆಲ್ಫಾ ಗೋಸ್ ಟು ಆಲ್ಫಾ. ಸೊ ಆಲ್ಫಾ ವಿಲ್ ಬಿ ಈಕ್ವಲ್ ಟು ಕ್ಯೂ ಪಿ ಡಿವೈಡೆಡ್ ಬೈ ಓ ಪಿ. ಹೌದಾ? ಅದೇ ತರ ಇನ್ನೆರಡು ಟ್ರಯಾಂಗಲ್ ನ ತಗೊಳ್ಳೋಣ, ಬೀಟಾ ಮತ್ತೆ ಗಾಮಾ ಇರುವಂತದ್ದು. ಸೊ ಗಾಮಾ ಈಸ್ ದೇರ್ ಇನ್ ಫ್ರಮ್ ದ ಟ್ರಯಾಂಗಲ್ ಟು ಕ್ಯೂ ಪಿ ಡಿವೈಡೆಡ್ ಬೈ ಪಿ ಸಿ ಆಗುತ್ತೆ, ವಿಚ್ ಇಂಪ್ಲೈಸ್ ಗಾಮಾ ಈಕ್ವಲ್ ಟು ಕ್ಯೂ ಪಿ ಡಿವೈಡೆಡ್ ಬೈ ಪಿ ಸಿ. ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಇದೆ, ಯಾವುದದು? ಐ ಕ್ಯೂ ಪಿ. ರೈಟ್ ಆಂಗಲ್ ಟ್ರಯಾಂಗಲ್ ಎಟ್ ಪಿ. ಟ್ಯಾನ್ ಬೀಟಾ ಬೇಕು ನನಗೆ. ಆಲ್ಫಾ ಆಯಿತು, ಗಾಮಾ ಆಯಿತು, ಬೀಟಾ ಬೇಕು. ಬೀಟಾ ಈಸ್ ಕ್ಯೂ ಪಿ ಡಿವೈಡೆಡ್ ಬೈ ಐ ಪಿ. ಸೊ ಇಲ್ಲೂ ಆಂಗಲ್ ಕಮ್ಮಿ ಇರೋದ್ರಿಂದ ಬೀಟಾ ಈಕ್ವಲ್ ಟು ಕ್ಯೂ ಪಿ ಡಿವೈಡೆಡ್ ಬೈ ಐ ಪಿ. Let us substitute all these value of alpha, beta, gamma in the equation 3 anta karಕೊಳ್ಳೋಣ. Let us substitute this value in the equation 2. Equation 2 ಅಲ್ಲಿ substitute ಮಾಡ್ತೀನಿ. n1 into alpha plus gamma. ನೋಡಿ ಇಲ್ಲಿ ಮಾಡೋಣ. n1 into alpha plus gamma equal to n2 into gamma minus beta ಅಲ್ವಾ? ಸೊ n1 ಹಾಗೆ ಇದೆ. ಆಲ್ಫಾ ಜಾಗದಲ್ಲಿ ಕ್ಯೂ ಪಿ ಡಿವೈಡೆಡ್ ಬೈ, ನೋಡಿ ಏನಿದೆ? ಕ್ಯೂ ಪಿ ಡಿವೈಡೆಡ್ ಬೈ
OP. So QP divided by OP plus gamma is QP divided by CP ಆಗುತ್ತೆ. Next N2 is into gamma QP divided by CP, beta will be QP divided by IP ಆಗುತ್ತೆ. ಇಲ್ಲಿ ಏನು ಕಾಮನ್ ತೆಗೆದು ನಾನು ಅದನ್ನ ನಲ್ಲಿಫೈ ಮಾಡಿಬಿಡ್ಬೋದು ಅಂತಂದ್ರೆ ಐ ಕ್ಯಾನ್ ಟೇಕ್ ಔಟ್ ಕ್ಯೂ ಪಿನ ತೆಗೆದುಬಿಡ್ಬೋದು. ಹೌದಾ? ಸೊ ಕ್ಯೂ ಪಿನ ತೆಗೆದ್ರೆ ಕ್ಯಾನ್ಸಲ್ ಆಗೋಗುತ್ತೆ. ಐ ವಿಲ್ ಬಿ ಲೆಫ್ಟ್ ವಿತ್ N1 by OP ಪ್ಲಸ್ N1 by CP ಈಕ್ವಲ್ ಟು N2 by CP ಮೈನಸ್ ಈ ಕಡೆ ಕಳಿಸ್ತೀನಿ, ಇದು N1 ಆ ಕಡೆ ಕಳಿಸ್ತೀನಿ, CP ಕಾಮನ್ ಸಿಗುತ್ತೆ. ಹಾಗಾಗಿ N2 by IP ಪ್ಲಸ್ N1 by OP ಈಕ್ವಲ್ ಟು N2 ಮೈನಸ್ N1 ಡಿವೈಡೆಡ್ ಬೈ CP ಅಂತ ತಗೋಬಹುದು. ನಾವು ಈಗ ಡಯಾಗ್ರಾಮಿಗೆ ಹೋಗೋಣಂತೆ. ಮತ್ತೆ ಡಯಾಗ್ರಾಮ್ ನೋಡಿ, ಡಯಾಗ್ರಾಮ್ ಅಲ್ಲಿ IP ಅಂದ್ರೆ ಏನು? IP is the image distance V. CP is nothing but radius of curvature R. OP andre object distance. So object distance from the sign convention we consider it as minus U. Nodi diagram nodi. OP is U but sign convention alli minus U agutte. PCR R plus R and IP is also plus V. Idishtunu idikke substitute N2 divided by V minus N1 divided by U equal to 2 minus N1 divided by R. So that's all. This is the expression for spherical surface refraction. Refraction happening through a spherical surface. Initial rays ಅಂತ ಬರೆಯೋದನ್ನ ಬಿಡ್ತೀರಾ, ಡೈರೆಕ್ಷನ್ ಹಾಕ್ತೀರಾ, ಫೈನ್. ಆಮೇಲೆ ಸೈನ್ ಕನ್ವೆನ್ಷನ್ಸ್ ತಗೋಬೇಕಾದ್ರೆ surely you will do certain mistakes. Let us move on to the next one. ಇದನ್ನ ಇಟ್ಕೊಂಡು we are going to go for the next one where one of the important ನೋಡಿ, ಕಂಪೇರ್ ಟು ಸ್ಪೆರಿಕಲ್ ಸರ್ಫೇಸ್ ಫಾರ್ಮುಲಾ ಕಂಪೇರ್ ಮಾಡಿದ್ರೆ ಇದು ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಇಂಪಾರ್ಟೆಂಟು. Compared to spherical surface, lens makers formula probability of asking lens makers formula ಸ್ವಲ್ಪ ಜಾಸ್ತಿ ಇದೆ. ನೋಡಿ, ಎರಡು ಸ್ಪೆರಿಕಲ್ ಸರ್ಫೇಸ್ ನ ಕಂಬೈನ್ ಮಾಡಿದ್ರೆ ನನಗೆ ಬರೋ ಅಂಥದ್ದೇ ಲೆನ್ಸು. ಸೊ ಆ ಲೆನ್ಸಿನ ಫಾರ್ಮುಲಾನ ನಾನು ಈಗ ಸ್ಟಡಿ ಮಾಡಬೇಕು. ಹಾಗಾಗಿ ಫಸ್ಟ್ ನಾನೊಂದು ಲೆನ್ಸ್ ಅನ್ನ ಬರ್ಕೋತೀನಿ. ನೋಡಿ, ಲೆನ್ಸ್ ಅನ್ನ ಬರ್ಕೋತಾ ಇದ್ದೀನಿ. ಇಟ್ ಇಸ್ ಎ ಥಿನ್ ಲೆನ್ಸ್ ಅಂತ ಹೇಳ್ತೀವಿ. ಸೊ ಆದಷ್ಟು ಫ್ರೀ ಹ್ಯಾಂಡ್ ಡಯಾಗ್ರಾಮು ಥಿನ್ ಲೆನ್ಸ್ ಬರಿತೀನಿ ನಾನು. ತೆಳ್ಳಗಿರುವಂತಹ ಲೆನ್ಸ್, ದಪ್ಪ ಬರಿಬೇಡಿ, ಥಿನ್ ಲೆನ್ಸ್. ಇದಕ್ಕೆ ಒಂದು ಇಮ್ಯಾಜಿನರಿ ಲೈನ್ ಪಾಸಿಂಗ್ ಥ್ರೂ ದ ಸೆಂಟರ್, ಅದು ಓ ಅಂತ ಕರಿತೀನಿ. ಇಲ್ಲಿ ಆಪ್ಟಿಕ್ ಸೆಂಟರ್. ಇಲ್ಲಿ ಎರಡು ಸರ್ಫೇಸ್ ಇದೆ ನೋಡಿ, ಎ, ಈ ಪಾಯಿಂಟ್ ಬಿ ಅಂಡ್ ದಿಸ್ ಪಾಯಿಂಟ್ ಇಸ್ ಸಿ. ಇದು ಒಂದು ಸ್ಪೆರಿಕಲ್ ಸರ್ಫೇಸು. ಎ ಡಿ ಸಿ ಇದು ಒಂದು ಸ್ಪೆರಿಕಲ್ ಸರ್ಫೇಸ್. ಈ ಎರಡೂ ಸ್ಪೆರಿಕಲ್ ಸರ್ಫೇಸ್ ಸೇರಿದಾಗ ನಮಗೆ ಸಿಗೋದೆ ಒಂದು ಲೆನ್ಸ್. ಹೌ ಯು ಡಿಫೈನ್ ಲೆನ್ಸ್? ಸೆಟ್ ಐ. ಸೊ ಮೇನ್ ಇಮೇಜ್ ಇಲ್ಲಿ ಫಾರಮ್ ಆಗುತ್ತೆ. ಐ ಡ್ಯಾಶ್ ಇಸ್ ಎ ವರ್ಚುವಲ್ ಆಬ್ಜೆಕ್ಟ್ ತರ ಬಿಹೇವ್ ಮಾಡುತ್ತೆ. ವಿತ್ ದಿಸ್ ಕನ್ಸಿಡರೇಷನ್ ನಾನು ಈಗ ಡಿರೈವೇಶನ್ಗೆ ಹೋಗ್ತೀನಿ. Look into the derivation. Okay, look into the derivation. ಹೋದಾಗ ನಾನು ಫಸ್ಟ್ ಎಕ್ಸ್ಪ್ಲನೇಷನ್ ಕೊಟ್ಕೊಂಡ್ಬಿಡೋಣ. ಯಾವುದು? ಕನ್ಸಿಡರ್ ಎ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳ್ತಿರೋದ್ರಿಂದ ನಾನು ಕಾನ್ವೆಕ್ಸ್ ಲೆನ್ಸ್ಗೆ ಡಿರೈವೇಶನ್ ಮಾಡ್ತಾ ಇರೋದು. ಕಾನ್ವೆಕ್ಸ್ ಲೆನ್ಸ್ ಓ ಅಂದ್ರೆ ಏನು? ಆಪ್ಟಿಕ್ ಸೆಂಟರ್. ಇದನ್ನ ಬರೆಯೋಣ ಅಂತಷ್ಟೇ. ಇಲ್ಲಿ ಇದನ್ನ ಓ ತಗೊಂಡ್ಬಿಟ್ಟಿದೀವಿ ಅಲ್ವಾ, ಆಬ್ಜೆಕ್ಟ್ನ. ಓಕೆ, ಆಬ್ಜೆಕ್ಟ್ ಲೆಟ್ ಮೀ ಕಾಲ್ ಇಟ್ ಆಸ್ ಕ್ಯೂ ಅಂತ ಕರಿತೀನಿ. ನಾವು ಸೆಂಟರ್ ಇಲ್ಲಿಗೆ. ನೆಕ್ಸ್ಟ್ ಇದು ವಿ ಆಗುತ್ತೆ, ಇಮೇಜ್ ಡಿಸ್ಟೆನ್ಸ್. ಇಲ್ಲಿಂದ ಇಟ್ ವಿಲ್ ಬಿ ವಿ ಡ್ಯಾಶ್ ಅಂತ ತಗೋತೀನಿ. ದಿಸ್ ಈಸ್ ದ ಆಕ್ಚುಲಿ ವರ್ಚುವಲ್ ಇಮೇಜ್. ಇದು ಇಟ್ ಇಸ್ ನಾಟ್ ಎ ರಿಯಲ್ ಇಮೇಜ್, ಇದು ವರ್ಚುವಲ್ ಇಮೇಜ್ ಇಲ್ಲಿ ಫಾರಮ್ ಆಗಿದೆಯಲ್ಲ, ಆ ಡಿಸ್ಟೆನ್ಸ್ ಅನ್ನ ನಾನು
ವಿ ಡ್ಯಾಶ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ನಾವು ಇನ್ಸಿಡೆಂಟ್ ರೇ ಈಸ್ ಓ ಎ, ಇದು ಓ ಇಂದ ಬರ್ತಾ ಇರೋದು, ಸಾರಿ ಕ್ಯೂ ಇಂದ ಬರ್ತಾ ಇರೋದು ಇನ್ಸಿಡೆಂಟ್ ಆಯ್ತು. ಯು ವಿ ಆರ್ ನ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಲೆಟ್ ಅಸ್ ಅಪ್ಲೈ ಸ್ಪೆರಿಕಲ್ ಸರ್ಫೇಸ್ ಫಾರ್ಮುಲಾ. ಲೆಟ್ ಅಸ್ ಅಪ್ಲೈ ಸ್ಪೆರಿಕಲ್ ಸರ್ಫೇಸ್ ಫಾರ್ಮುಲಾ ಫಾರ್ ಎರಡು ಸರ್ಫೇಸ್ ಇದೆ, ಎ ಬಿ ಸಿ. ABC is a convex surface. N1 ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಅನ್ಕೊಳ್ಳೋಣ. ಇಲ್ಲೂ ಏರಿಗೆ ಬರ್ತಾ ಇದೆ N1, ಬಟ್ ಮೀಡಿಯಂ ಇನ ರಿಫ್ರಾಕ್ಟಿವ್ ಇಂಡೆಕ್ಸ್ N2. ಸೊ ವೆನ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ದ ಇಮೇಜ್ ಫಾರ್ಮೇಶನ್ ABC ಸರ್ಫೇಸ್ಗೆ ತಗೊಂಡರೆ ಐ ಡ್ಯಾಶ್ ಅಲ್ಲಿ ಇಮೇಜ್ ಫಾರ್ಮ್ ಆಗ್ತಾ ಇದೆ. N2 ಡಿವೈಡೆಡ್ ಬೈ ವಿ ಡ್ಯಾಶ್, ಡಿಸ್ಟೆನ್ಸ್ ವಿ ಡ್ಯಾಶ್ ಇದೆ, ಮೈನಸ್ N1 divided by U, object distance, so equal to N2 minus N1 divided by R1 ಅಂತ ಕರಿತೀನಿ. R1 is the radius of curvature for the first spherical surface. ಅಲ್ವಾ? Equation 1. ಈಗ ಇದೊಂದೇ ಸರ್ಫೇಸ್ ಇಂದ ನನಗೆ ಇಮೇಜ್ ಫಾರ್ಮ್ ಆಗುತ್ತೆ, ಅದು ಲೆನ್ಸ್ ತರ ಬಿಹೇವ್ ಮಾಡುತ್ತಾ? ಇಲ್ಲ. ಬೌಂಡೆಡ್ ಮೀಡಿಯಂ ಇರಬೇಕು ಅಂದ್ರೆ ನಾನು ಎ ಡಿ ಸಿ ನ ತರ್ತೀನಿ. ಓಕೆ, ಎ ಡಿ ಸಿ ನ ತಂದಾಗ ಎ ಡಿ ಸಿ ನ ಸೇರಿಸಿದಾಗ ಏನಾಗುತ್ತೆ? ಸ್ಪೆರಿಕಲ್ ಸರ್ಫೇಸ್ ಫಾರ್ಮುಲಾ ಫಾರ್ ಅಪ್ಲೈಯಿಂಗ್ ಸ್ಪೆರಿಕಲ್ ಸರ್ಫೇಸ್ ಫಾರ್ಮುಲಾ ಫಾರ್ ಎ ಡಿ ಸಿ. ಎ ಡಿ ಸಿಗೆ ಅಪ್ಲೈ ಮಾಡಿದ್ರೆ ಇಲ್ಲೊಂದು ಸೆಂಟೆನ್ಸ್ ಬರೀಬೇಕು. ಏನು? ಇಲ್ಲಿ ಐ ಡ್ಯಾಶ್ ಇದೆಯಲ್ಲ, ಐ ಡ್ಯಾಶ್ ಅನ್ನೋ ಪೊಸಿಷನ್ ಆಕ್ಸ್ ಲೈಕ್ ವರ್ಚುವಲ್ ಆಬ್ಜೆಕ್ಟ್. ಈ ಸೆಂಟೆನ್ಸ್ ಇಂಪಾರ್ಟೆಂಟ್. ಐ ಡ್ಯಾಶ್ ಆಕ್ಸ್ ಲೈಕ್ ಎ ವರ್ಚುವಲ್ ಆಬ್ಜೆಕ್ಟ್ ಫಾರ್ ಏನ್ ಮಾಡ್ತಿದೆ? ರಿಯಲ್ ಇಮೇಜ್ ಪ್ರೊಡ್ಯೂಸ್ ಮಾಡೋದಕ್ಕೆ ಅದು ವರ್ಚುವಲ್ ಆಬ್ಜೆಕ್ಟ್ ತರ ಬಿಹೇವ್ ಮಾಡ್ತಾ ಇದೆ. ರಿಯಲ್ ಇಮೇಜ್ ಅಟ್ ಎಲ್ಲಿ? ಐ ಅಲ್ಲಿ ರಿಯಲ್ ಇಮೇಜ್ ನ ಫಾರ್ಮ್ ಮಾಡ್ತಾ ಇದೆ. ಸೊ ಹಾಗಾಗಿ ಸ್ಪೆರಿಕಲ್ ಸರ್ಫೇಸ್ ಫಾರ್ಮುಲಾನ ಹಾಕಿದ್ರೆ ಈಗ ಇಮೇಜ್ N1 ಅಲ್ಲಿ ಫಾರ್ಮ್ ಆಗ್ತಾ ಇದೆ, ಡಿಸ್ಟೆನ್ಸ್ ವಿ. ಎಲ್ಲಿದೆ ಇಮೇಜ್ ಆಬ್ಜೆಕ್ಟ್ ಅಂತಂದ್ರೆ ಇಟ್ ಈಸ್ ಇನ್ N2 ಡಿವೈಡೆಡ್ ಬೈ ವಿ ಡ್ಯಾಶ್ ಆಗುತ್ತೆ. ಅಷ್ಟೇ ವ್ಯತ್ಯಾಸ. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಇಮೇಜ್ ಮೀನ್ಸ್ ಇಮೇಜ್ ಅಲ್ಲಿ ಫಾರ್ಮ್ ಮಾಡ್ತಿದ್ಯೋ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ತಗೋಬೇಕು. N1 is the medium where actual image is forming, which is equal to, ನೆಕ್ಸ್ಟ್ ನೋಡಿ, N2 minus N1 ಹಾಗೆ ಇದೆ, R2 ಬರುತ್ತೆ, ರೇಡಿಯಸ್ ಆಫ್ ಕರ್ವೇಚರ್ ಫಾರ್ ದ ಸೆಕೆಂಡ್ ಸರ್ಫೇಸ್. ನೆಗೆಟಿವ್ ಹಾಕ್ತೀನಿ. ಯಾಕೆ ಹಾಕ್ತೀನಿ ಅಂದ್ರೆ ಎ ಡಿ ಸಿ ಸರ್ಫೇಸ್ ಇದೆಯಲ್ಲ, ದಟ್ ಈಸ್ ಕಾನ್ವೆಕ್ಸೇ, ಬಟ್ ಫ್ರಮ್ ದ ರೈಟ್ ಟುವರ್ಡ್ಸ್ ಲೆಫ್ಟ್ ಕಾನ್ವೆಕ್ಸ್ ಆಗಿದೆ. ಸೈನ್ ಕನ್ವೆನ್ಷನ್ಗೆ ಆಪೋಸಿಟ್ ಡೈರೆಕ್ಷನ್ ಇದೆ. ಸೊ ಐ ಆಮ್ ಗೋಯಿಂಗ್ ಟು ಪುಟ್ ಇಟ್ ಆಸ್ ನೆಗೆಟಿವ್. ಈಕ್ವೇಶನ್ 2. ಈಗ ಲೆನ್ಸ್ ಮಾಡಬೇಕು ಅಂತಂದ್ರೆ, ಸೊ ಇಫ್ ಐ ವಾಂಟ್ ಟು ಮೇಕ್ ಇಟ್ ಆಸ್ ಎ ಲೆನ್ಸ್ ತರ ಮಾಡಬೇಕು ಅಂದ್ರೆ ಎರಡನ್ನು ಆಡ್ ಮಾಡಬೇಕು. ಐ ನೀಡ್ ಟು ಆಡ್ ಬೋತ್ 1 and 2. ಎರಡನ್ನು ಆಡ್ ಮಾಡೋಣಂತೆ. 1 and 2 ನ ಆಡ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಆಡಿಂಗ್ 1 and 2. ಇಲ್ಲಿ ಆಡ್ ಮಾಡಿದಾಗ ಐ ಆಮ್ ಗೋಯಿಂಗ್ ಟು ಗೆಟ್ ರಿಡ್ ಆಫ್ N2 by V dash minus N2 by V dash. ಕ್ಯಾನ್ಸಲ್ ಆಗೋಗುತ್ತಲ್ವಾ? ನನಗೇನು ಉಳಿತಾ ಇದೆ ನೋಡಿ, N2 by V dash minus N2 by V dash ಕ್ಯಾನ್ಸಲ್ ಆದ್ರೆ ಉಳಿಯೋದು N1 by V minus N1 by U equal to, ಇಲ್ಲಿ N2 minus N1 ನ ಕಾಮನ್ ತೆಗೆದುಬಿಡ್ತೀನಿ. N2 minus N1 ಕಾಮನ್ ತೆಗೆದ್ರೆ ಐ ಹ್ಯಾವ್ 1 by R1 minus 1 by R2 ಅಲ್ವಾ? ನೆಕ್ಸ್ಟ್
n1 ಅನ್ನು ಕಾಮನ್ ತೆಗೆದು ನಾನು ಆ ಕಡೆಗೆ ಸ್ವಲ್ಪ ಅದನ್ನ ಕಳಿಸ್ಬಿಟ್ರೆ 1/v ಮೈನಸ್ 1/u ಈಕ್ವಲ್ ಟು ಏನಾಗುತ್ತೆ ನೋಡಿ, ಇದು n2/n1 ಮೈನಸ್ 1 ಅಂತ ಬರೀಬಹುದು ಇಂಟು 1/r1 ಮೈನಸ್ 1/r2. ಇಲ್ಲಿ ಎರಡು ಕೇಸಲ್ಲಿ ಎರಡು ತರ ಇದನ್ನ ಹೇಳ್ಬೋದು. ವಿ ನೋ ಫ್ರಮ್ ದ ಲೆನ್ಸ್ ಫಾರ್ಮುಲಾ 1/v ಮೈನಸ್ 1/u ಈಕ್ವಲ್ ಟು 1/f ಅಲ್ವಾ. ಸೊ ಅಥವಾ ಅದನ್ನು ಹೇಳ್ಬೋದು. ಇಲ್ಲ ಅಂತಂದ್ರೆ ಈವನ್ ಯು ಕ್ಯಾನ್ ರೈಟ್ ಇಟ್ ಆಸ್, ಇಫ್ ಪ್ಯಾರಾಕ್ಸಿಯಲ್ ರೇಸ್ ನ ತಗೊಂಡು ಪ್ಯಾರಲಲ್ ಇನ್ಸಿಡೆಂಟ್ ರೇಸ್ ಬರ್ತಾ ಇದೆ ಅಂತಂದ್ರೆ ಆಬ್ವಿಯಸ್ಲಿ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ 0 ಆಗುತ್ತೆ. ಸೊ ವಿ ವಿಲ್ ಬಿ ಈಕ್ವಲ್ ಟು ಎಫ್ ಆಗುತ್ತೆ. ಅದನ್ನ ಹೇಳಿದ್ರು ಆಯ್ತು, ಅಥವಾ ಫ್ರಮ್ ಲೆನ್ಸ್ ಇಕ್ವೇಶನ್ ಅಂತ ಹೇಳ್ಬಿಟ್ರು ಆಯ್ತು. ಇದನ್ನ ನಾನು n-1 ಅಂತ ಬರಿತೀನಿ, ವಿಚ್ ಇಸ್ ಅ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಂಟು 1/r1 ಮೈನಸ್ 1/r2. ಸೊ ದಿಸ್ ಇಕ್ವೇಶನ್ is what we call it as lens makers formula. 5 ಮಾರ್ಕ್ಸಿನ ಡಿರೈವೇಶನ್ ಇದು, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ಎರಡು ಡಿರೈವೇಶನ್ ಆಯ್ತು. ಲೆನ್ಸ್ ಫಾರ್ಮುಲಾ, ಇದು ಸ್ಪೆರಿಕಲ್ ಸರ್ಫೇಸ್ ಮತ್ತು ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಆದ್ಮೇಲೆ ಲೆಟ್ ಅಸ್ ಗೋ ಫಾರ್ ದ ಅನದರ್ ಡಿರೈವೇಶನ್ ಆಫ್ ದಿಸ್ ಚಾಪ್ಟರ್, ವಿಚ್ ಈಸ್ ಪ್ರಿಸಮ್. ಡಿರೈವೇಶನ್ ಥ್ರೂ ಪ್ರಿಸಮ್. ಸೊ ಪ್ರಿಸಮ್ಮಿನ ಡಿರೈವೇಶನ್ಗೆ ಹೋಗೋದಾದ್ರೆ ಡಿರೈವ್ n ಈಕ್ವಲ್ ಟು ಸೈನ್ a ಪ್ಲಸ್ d/2 ಡಿವೈಡೆಡ್ ಬೈ ಸೈನ್ a/2 ಫಾರ್ ಎ ಪ್ರಿಸಮ್ ವೇರ್ ಸಿಂಬಲ್ಸ್ ಹ್ಯಾವ್ ಯೂಶುವಲ್ ಮೀನಿಂಗ್ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಸೊ ಹಾಗಾದಾಗ ಐ ನೀಡ್ ಟು ಗೋ ಫಾರ್ ದ ಎಕ್ಸ್ಪ್ರೆಷನ್ ಫಾರ್ ಪ್ರಿಸಮ್. ಪ್ರಿಸಮ್ ಅನ್ನ ಬರೆಯೋಣಂತೆ ಒಂದು. ಲೆಟ್ ಮಿ ಡ್ರಾ ಎ ಪ್ರಿಸಮ್. So we know prism is the cross section of the prism will be a triangle. A be the angle of the prism, BC base of the prism ಅಂತ ತಗೋತೀನಿ. ರಿಫ್ರಾಕ್ಷನ್ ಥ್ರೂ ದ ಪ್ರಿಸಮ್ ಮಾಡಬೇಕಾಗಿದೆ. ಸೊ ರೇನ ಇನ್ಸಿಡೆಂಟ್ ಮಾಡಬೇಕು. ಲೆಟ್ ಅಸ್ ಕನ್ಸಿಡರ್ ಎ ರೇ ಗೆಟ್ಸ್ ಇನ್ಸಿಡೆಂಟೆಡ್ ಆನ್ ದ ಸರ್ಫೇಸ್ ಆಫ್ ದ ಪ್ರಿಸಮ್ PQ ಅಂತ ಅನ್ಕೊಳ್ಳೋಣ. PQ ಇಸ್ ದ ಇನ್ಸಿಡೆಂಟ್ ರೇ ಅಂತ ಕರಿತೀನಿ. ನಾರ್ಮಲ್ ಹಾಕಬೇಕು. ನಾರ್ಮಲ್ ಇಸ್ ನಥಿಂಗ್ ಬಟ್ ದ ಪರ್ಪೆಂಡಿಕ್ಯುಲರ್ ಡ್ರಾನ್. ಸೊ ಇಟ್ ಅಂಡರ್ಗೋಸ್ ರಿಫ್ರಾಕ್ಟ್ ಆಯಿತು. ಮತ್ತೆ ನಾರ್ಮಲ್ ಇದು ಇಟ್ ಅಂಡರ್ಗೋಸ್, ಇಟ್ ಎಮರ್ಜಸ್ ಔಟ್. ಸೊ ದಿಸ್ ಪಾಯಿಂಟ್ ವಿಲ್ ಬಿ R and this will be S. ಡೈರೆಕ್ಷನ್ಸ್ ಹಾಕಬೇಕು. ಡೈರೆಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಾವು ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ಎಮರ್ಜೆನ್ಸ್ ನಾನು ಮಾರ್ಕ್ ಮಾಡಬೇಕೀಗ. ನೋಡಿ, ಲೆಟ್ ಐ ಬಿ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಆನ್ ದ ಫಸ್ಟ್. ಎರಡು ಸರ್ಫೇಸ್ ಇರೋದ್ರಿಂದ I1 be the angle of incidence on the first surface, R1 be the angle of refraction in the first surface, R2 be the angle of incidence in the R2 be the angle of incidence in the second surface, and ಯಾವುದೇ ಡಿವಿಯೇಷನ್ ಇಲ್ಲದೆ ಹೀಗೆ ಹೋಗ್ತಾ ಇತ್ತಲ್ವಾ. ಸೊ ಟೋಟಲ್ ಡಿವಿಯೇಷನ್ ಎಷ್ಟಾಯ್ತು? ದಿಸ್ ಇಸ್ ದ ಟೋಟಲ್ ಡಿವಿಯೇಷನ್ D. ನೋಡಿ, ಟೋಟಲ್ ಡಿವಿಯೇಷನ್ ಇಂದನೇ ಶುರು ಮಾಡ್ತೀನಿ ನಾನು. ವಿ ನೋ ಟೋಟಲ್ ಡಿವಿಯೇಷನ್ ಇಸ್ ದ ಸಮ್ ಆಫ್ ದ ಡಿವಿಯೇಷನ್ ಪ್ರೊಡ್ಯೂಸ್ಡ್ ಬೈ ಟೂ ಸರ್ಫೇಸಸ್. ಹೌ ಯು ಡಿಫೈನ್ ಡಿವಿಯೇಷನ್? ಇನ್ಸಿಡೆಂಟ್ ರೇ ಮೈನಸ್ ರಿಫ್ರಾಕ್ಟೆಡ್ ರೇ. ಫಸ್ಟ್ ಸರ್ಫೇಸ್ ಅಲ್ಲಿ I1 ಮೈನಸ್ R1 ಆಗುತ್ತೆ. ಸೆಕೆಂಡ್ ಸರ್ಫೇಸ್ ಅಲ್ಲಿ I2 ಮೈನಸ್ R2 ಆಗುತ್ತೆ ಅಲ್ವಾ. I don't know the values of I1, I2, R1, R2, which I need to calculate. In order to calculate this I1, I2, R1, R2, I'll go with the geometry of it. Geometry ತಗೋತೀನಿ. ಏನು geometry ಅಂತಂದ್ರೆ ಇಲ್ಲಿ ನೋಡಿ, ಇದು ಪಾಯಿಂಟ್ Q ಇದೆ, R ಇದೆ. Let me call this point as S. ಈ ಎಸ್ ಅನ್ನೋದು ಇದು QRS ಇದೆಯಲ್ಲ, ಇಟ್ಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಫ್ರಮ್ ದ ಟ್ರಯಾಂಗಲ್ QRS, ರೈಟ್ ಆಂಗಲ್ ಆಗಬೇಕು ಅಂತೇನಿಲ್ಲ, ಫ್ರಮ್ ದ ಟ್ರಯಾಂಗಲ್ QRS ಸಮ್ ಆಫ್ ದ ತ್ರೀ ಆಂಗಲ್ಸ್ ಶುಡ್ ಬಿ, we know it is 180 degree. So R1 plus R2 plus QSR
ಈಕ್ವಲ್ ಟು 180 ಡಿಗ್ರಿ. ಯಾಕೆ ಇದನ್ನು ತಗೊಂಡೆ ಅಂತಂದ್ರೆ ನಾನು ಈಗ ಒಂದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ನ ಕನ್ಸಿಡರ್ ಮಾಡ್ತೀನಿ. ಕನ್ಸಿಡರ್ ಎ, ಏನು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂದ್ರೆ ಎ ಕ್ಯೂ ಎಸ್ ಆರ್, ಇದು cyclic quadrilateral. That means if the circumference of the circle. So ಹೀಗಿದ್ದಾಗ the property of the cyclic quadrilateral ಏನು ಹೇಳುತ್ತೆ? Opposite angles is equal to 180. So QSR equal to 180 degree ಅಂತ ಹೇಳುತ್ತೆ. ಈಗ ನೋಡಿ, ಎ ಹಾಗೆ ಬರುತ್ತೆ, ಆಂಗಲ್ ಆಫ್ ದ ಪ್ರಿಸಮ್ ಪ್ಲಸ್ ಕ್ಯೂ ಎಸ್ ಆರ್ ಹಾಗೆ ಇದೆ. 180 ಡಿಗ್ರಿಗೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ? I can substitute it as R1 plus R2 plus QSR ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, which makes me to take out the QSR. QSR ತೆಗೆದಾಕ್ಬಿಡ್ತೀನಿ. ಅಲ್ಲಿಗೆ R1 plus R2 ಜಾಗದಲ್ಲಿ ಏನು ಸಿಕ್ತು ನನಗೆ? R1 plus R2 ಜಾಗದಲ್ಲಿ A ಅಂತ ಬರೀಬಹುದು. ಸೊ ಇದನ್ನ ನಾನು ಈ ಈಕ್ವೇಶನ್ 1 ಇದನ್ನ ಇಲ್ಲಿ ಮಾಡ್ತೀನಿ ನೋಡಿ. ಡಿವಿಯೇಷನ್ ಇದೆಯಲ್ಲ, ಆ ಡಿವಿಯೇಷನ್ ನ ಹೀಗೆ ಬರೀಬಹುದಲ್ವಾ? I1 plus I2 ಮೈನಸ್ ಆಫ್ R1 plus R2 ಅಂತ ಬರಿತೀನಿ. ಈಗ ಈ ಈಕ್ವೇಶನ್ ಏನಾಯ್ತು? ಡಿ ಈಕ್ವಲ್ ಟು I1 plus I2 ಮೈನಸ್ ಎ. ಯಾಕೆಂದ್ರೆ ಈಗಿನ್ನು ಪ್ರೂವ್ ಮಾಡಿದ್ವಿ R1 plus R2 is equal to A ಅಂತ ಪ್ರೂವ್ ಮಾಡಿದ್ವಿ. ನಾವು ಈಗ I1 I2 ನಾನು ಕಂಡುಹಿಡಿಬೇಕು. ಈ I1 I2 ಕಂಡುಹಿಡಿಯೋದಕ್ಕೆ ಐ ವಿಲ್ ಗೋ ಫಾರ್ ಅದೊಂದು ಗ್ರಾಫ್ ಹಾಕ್ತೀನಿ. ಯಾವ್ಯಾವುದಕ್ಕೆ ಗ್ರಾಫು ಅಂತ ಕೇಳಿದ್ರೆ, ಐ ಆಮ್ ಗೋಯಿಂಗ್ ಟು ಪ್ಲಾಟ್ ಎ ಗ್ರಾಫ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಐ ಟು ದ ಆಂಗಲ್ ಆಫ್ ಡಿವಿಯೇಷನ್ ಡಿ. ಆಂಗಲ್ ಆಫ್ ಇನ್ಸಿಡೆನ್ಸ್ ಐ ಟು ದ ಆಂಗಲ್ ಆಫ್ ಡಿವಿಯೇಷನ್ ಡಿ ಗೆ ಗ್ರಾಫ್ ಹಾಕಿದ್ರೆ ಎಲ್ಲ ವ್ಯಾಲ್ಯೂಸ್ಗೂ ಗ್ರಾಫ್ ಹಾಕ್ತಾ ಹೋಗ್ತೀನಿ. ಅಂದ್ರೆ ಸಣ್ಣ ಆಂಗಲ್ ಇಂದ ದೊಡ್ಡ ಆಂಗಲ್ ತನಕ ದ ಗ್ರಾಫ್ ಯು ವಿಲ್ ಗೆಟ್ ಇಟ್ ಆಫ್ ದಿಸ್ ಸಾರ್ಟ್. ಈ ತರ ಕಪ್ ಶೇಪ್ ಅಲ್ಲಿ ಗ್ರಾಫ್ ಬರುತ್ತೆ. ಈಗ ನಾನು ಮಾಡಿರೋ ಡಿವಿಯೇಷನ್ ಎಲ್ಲಿದೆ ಅಂದ್ರೆ, ಇಟ್ ಈಸ್ ಸಮ್ವೇರ್ ಓವರ್ ಹಿಯರ್ ಡಿ, ವಿಚ್ ಹ್ಯಾಸ್ ಇನ್ಸಿಡೆಂಟ್ ಆಂಗಲ್ I1 ಅಟ್ ದಿಸ್ ಪಾಯಿಂಟ್, ಇನ್ನೊಂದು ಎಮರ್ಜೆಂಟ್ ಆಂಗಲ್ I2 ಇಲ್ಲಿ ಬರ್ತಾ ಇದೆ. ಏನು ಇದರ ಅರ್ಥ ಅಂದ್ರೆ, ಆಸ್ ಯು ಇನ್ಕ್ರೀಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್, ಡಿವಿಯೇಷನ್ ಕಮ್ಮಿ ಆಗ್ತಾ ಹೋಯ್ತು. ಅಟ್ ಎ ಪಾಯಿಂಟ್ ನೋಡಿ, ಈ ಪಾಯಿಂಟ್ ಅಲ್ಲಿ ಐ ಅನ್ನೋ ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ? I1 is merging with I2 to give you equal to I. I1 I2 ಮರ್ಜ್ ಆಗ್ತಿದೆ ಅಂದ್ರೆ R1 R2 ಮರ್ಜ್ ಆಗ್ಲೇಬೇಕು, ವಿಚ್ ಇಸ್ ಈಕ್ವಲ್ ಟು R. ಆ ಪಾಯಿಂಟ್ ಅನ್ನು ನಾನು ಏನಂತ ಕರಿತೀನಿ? ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಕ್ಯಾಪಿಟಲ್ ಡಿ ಇಂದ ನಾವು ರೆಪ್ರೆಸೆಂಟ್ ಮಾಡ್ಬೋದು, ಇಲ್ಲ ಕೆಲವರು ಡೆಲ್ಟಾ ಎಂ ಅಂತ ಕರೀತಾರೆ. ಸೊ ಅಟ್ ಮಿನಿಮಮ್ ಇನ್ಸಿಡೆನ್ಸ್, ಅಟ್ ಮಿನಿಮಮ್ ಡಿವಿಯೇಷನ್ ಆಂಗಲ್, at minimum deviation angle, ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ ನೋಡಿ, ಆಗ್ಲೇ ಬರ್ದೀನಿ. ಸೊ ವಿನೋ ಎ ಈಕ್ವಲ್ ಟು R1 plus R2, ಅದು ಏನಾಯ್ತು? 2R ಆಗೋಯ್ತು, ವಿಚ್ ಇಂಪ್ಲೈಸ್ R ಈಕ್ವಲ್ ಟು ಏನಾಯ್ತು? R ಹಾಫ್ ಆಫ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಆಯ್ತು. ನೆಕ್ಸ್ಟ್ ನನಗೆ ಗೊತ್ತಿರೋ ಈಕ್ವೇಶನ್ ಯಾವುದು? ಡಿ ಈಕ್ವಲ್ ಟು I1 plus I2 ಮೈನಸ್ ಎ. ಆದರೆ ಇಲ್ಲಿ ಕ್ಯಾಪಿಟಲ್ ಡಿ ಆಗುತ್ತೆ, 2I ಮೈನಸ್ ಎ ಆಯಿತು. ಸೊ ಐಗೆ ಸಾಲ್ವ್ ಮಾಡ್ತೀನಿ. ಐ ಈಕ್ವಲ್ ಟು ಎ ಪ್ಲಸ್ ಡಿ ಡಿವೈಡೆಡ್ ಬೈ 2 ಆಯಿತು. ನನಗೆ ಐ ಸಿಕ್ತು, ಆರ್ ಸಿಕ್ತು. ಸ್ನೆಲ್ಸ್ ಲಾಗ್ ಅಪ್ಲೈ ಮಾಡೋಣ. ಸೊ ಫ್ರಮ್ ಸ್ನೆಲ್ಸ್ ಲಾ ಏನು ಹೇಳುತ್ತೆ? ಸ್ನೆಲ್ಸ್ ಲಾ ಎನ್ ಈಕ್ವಲ್ ಟು ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್. ಸೊ ವಿಚ್ ಇಸ್ ಈಕ್ವಲ್ ಟು ಎನ್ ಈಕ್ವಲ್ ಟು ಐ ಜಾಗದಲ್ಲಿ ಏನು ಬರೀತೀನಿ? ಐ ಹ್ಯಾವ್ ಸೈನ್ ಐ ಜಾಗದಲ್ಲಿ ಎ ಪ್ಲಸ್ ಡಿ ಬೈ 2 ಬರೀತೀನಿ ಅಲ್ವಾ? ಎ ಪ್ಲಸ್ ಡಿ ಬೈ 2 ಈಗಿನ ಡಿರೈವ್ ಮಾಡಿದ್ವಿ, ಡಿವೈಡೆಡ್ ಬೈ ಸೈನ್. ಓಕೆ, ನಾವು ಐ ವಿಲ್ ಪ್ರೊಸೀಡ್ ಫರ್ದರ್ ಟು ದ, ಇದು ಆಪ್ಟಿಕ್ಸ್ ಇಂದ ಮುಗೀತು. ರೇ ಆಪ್ಟಿಕ್ಸ್ ಅಲ್ಲಿ ಕೇಳ್ತಾರೆ ಅಂದ್ರೆ ಇದು ಮೂರೇ ಕ್ವಶನ್ ಕೇಳೋ ಅಂಥದ್ದು. ಯಾವುದೇ ಕ್ವಶನ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ರೇ ಆಪ್ಟಿಕ್ಸ್ ಅಲ್ಲಿ ಯು ವಿಲ್ ಬಿ ಆಸ್ ವಿತ್ ಸ್ಪೆರಿಕಲ್ ಸರ್ಫೇಸ್ ಅಥವಾ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಥವಾ ಈಗ ಪ್ರಿಸಮ್ ಡಿರೈವೇಶನ್ ಅಷ್ಟೇ.
Now let us proceed further. I'll directly go to the last chapter. Semiconductors ಅಲ್ಲಿ actually it is a split question ಅಂತ ಕರಿತೀವಿ. ಹೇಗೆ ಸ್ಪ್ಲಿಟ್ ಆಗ್ಬೋದು? ಐದರ್ ಇಟ್ ಕ್ಯಾನ್ ಬಿ 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 2 ಅಥವಾ 2 ಪ್ಲಸ್ 3 ಅಥವಾ 1 ಪ್ಲಸ್ 1 ಪ್ಲಸ್ 3 ಈ ತರ ಸ್ಪ್ಲಿಟ್ ಆಗ್ಬೋದು. ಸೊ ನಾನು ಇದನ್ನ ಏನ್ ಮಾಡಿದ್ದೀನಿ, ಐ ಹ್ಯಾವ್ ಸ್ಪ್ಲಿಟೆಡ್ ಇಟ್ ಆಸ್ 1 ಪ್ಲಸ್ 1 ಪ್ಲಸ್ 3 ಆಗಿ ಸ್ಪ್ಲಿಟ್ ಮಾಡಿದ್ದೀನಿ. ವಾಟ್ ಈಸ್ ಅ ರೆಕ್ಟಿಫೈಯರ್? 1 ಮಾರ್ಕು. ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಫುಲ್ ವೇವ್ ರೆಕ್ಟಿಫೈಯರ್ 3 ಮಾರ್ಕ್ಸು. ವೇವ್ ಫಾರ್ಮ್ ಬರೆಯೋದಕ್ಕೆ 1 ಮಾರ್ಕು. ಓಕೆ, ಇದು ಸ್ಪ್ಲಿಟ್ ಆಗೇ ಬರುತ್ತೆ ಕ್ವಶನ್ಸು. ಸೊ ನ್ಯಾಪ್ ರೆಕ್ಟಿಫೈಯರ್ ಅರ್ಥ ಆಗುತ್ತೆ ಅಂತ ನಾನು ಫುಲ್ ವೇವ್ ತಗೊಂಡಿದ್ದೀನಿ. ನಾವು ಫಸ್ಟ್ ನೀವು ಯೂಶಲಿ ನಾನು ನೋಡಿರೋ ಹಾಗೆ ಫಸ್ಟ್ ಕ್ವಾಂಟಿಟಿ ಬಿಟ್ಟೇ ಬಿಡ್ತೀರಾ. ಯು ನೀಡ್ ಟು ಎಕ್ಸ್ಪ್ಲೈನ್ ವಾಟ್ ಈಸ್ ಎ ರೆಕ್ಟಿಫೈಯರ್. ಸೊ ಇಟ್ ಈಸ್ ಎ ಡಿವೈಸ್ ಅಲ್ವಾ? ಇಟ್ ಇಸ್ ಎನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಕನ್ವರ್ಟ್ಸ್. ಏನಕ್ಕೆ ಕನ್ವರ್ಟ್ ಮಾಡುತ್ತೆ? ವಿಚ್ ಕನ್ವರ್ಟ್ಸ್ ಎ ಸಿ ಟು ಡಿ ಸಿ. ಎ ಸಿನ ಡಿ ಸಿ ಆಗಿ ಕನ್ವರ್ಟ್ ಮಾಡುವಂತಹ ಡಿವೈಸ್ ಅನ್ನ ನಾ ಏನಂತ ಕರಿತೀನಿ? ಐ ಕಾಲ್ ಇಟ್ ಆಸ್ ಎ ರೆಕ್ಟಿಫೈಯರ್. ಈಗ ಇದನ್ನೇ ಅವ್ರು ಏನಾರೋ ವಾಟ್ ಈಸ್ ಎ ಹಾಫ್ ವೇವ್ ರೆಕ್ಟಿಫೈಯರ್ ಅಂತ ಕೇಳ್ಬಿಟ್ರೆ, ಫುಲ್ ವೇವ್ ರೆಕ್ಟಿಫೈಯರ್ ಏನೋ ವಿಚ್ ಕನ್ವರ್ಟ್ಸ್ ಕಂಪ್ಲೀಟ್ ಸಿಗ್ನಲ್. ಹಾಫ್ ವೇವ್ ರೆಕ್ಟಿಫೈಯರ್ ಅಂತ ಕೇಳಿದ್ರೆ ಏನ್ ಬರೀತೀರಾ? ಎ ಹಾಫ್ ವೇವ್ ರೆಕ್ಟಿಫೈಯರ್ ಇಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ AC into half component of AC to DC. ಫುಲ್ AC ನ DC ಆಗಿ ಕನ್ವರ್ಟ್ ಮಾಡಲ್ಲ, ಅರ್ಧ ಕಾಂಪೊನೆಂಟ್ ಮಾತ್ರ ಕನ್ವರ್ಟ್ ಮಾಡುತ್ತೆ. ಅದು ಹಾಫ್ ವೇವ್ ರೆಕ್ಟಿಫೈಯರ್. ನೆಕ್ಸ್ಟ್ ಸರ್ಕ್ಯೂಟ್ ಬರಿಬೇಕು. ಸೊ ಸರ್ಕ್ಯೂಟ್ ಬರೆಯೋಣಂತೆ. ಐ ಹ್ಯಾವ್ ದ ಪ್ರೈಮರಿ ಆಫ್ ದ ಟ್ರಾನ್ಸ್ಫಾರ್ಮರ್ ಇದೆ. ಸೊ ವಿಚ್ is connected to the AC input. AC input is indicated by that wavy diagram. Secondary of the transformer ಇಲ್ಲಿದೆ. This is the secondary. ಈ ಪ್ರೈಮರಿ ಮತ್ತು ಸೆಕೆಂಡರಿಯಲ್ಲಿ ಸೆಕೆಂಡರಿಗೆ 2 ಡಯೋಡ್ ನ ಅಟ್ಯಾಚ್ ಮಾಡ್ತೀನಿ. ಒಂದು ಡಯೋಡ್ D1 ಅಂತ ಕರಿತೀನಿ, ದ ಫಸ್ಟ್ ಡಯೋಡ್. ಇನ್ನೊಂದು ಡಯೋಡ್ D2, ದಟ್ ಈಸ್ ದ ಸೆಕೆಂಡ್ ಡಯೋಡ್. ಸರ್ಕ್ಯೂಟ್ ಕಂಪ್ಲೀಟ್ ಆಯ್ತು. ಸೊ ಮಧ್ಯದಿಂದ ನಾನೇನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಅಂತ ಸ್ಪೆಷಲ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ಔಟ್ಪುಟ್ ತಗೋಬೇಕು. ಸೊ ಔಟ್ಪುಟ್ ಇಸ್ ಟೇಕನ್ ಅಕ್ರಾಸ್ RL, ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್. ಇಲ್ಲಿ ವಿ ಔಟ್ಪುಟ್ ಬರುತ್ತೆ, ಇಲ್ಲಿ ಇನ್ಪುಟ್. ಈ ಪಾಯಿಂಟ್ಸ್ ಅನ್ನ ಮಾರ್ಕ್ ಮಾಡ್ಬಿಡೋಣ. ಎ, ಇದು ಬಿ, ಅಂಡ್ ದ ಸೆಂಟರ್ ಇಸ್ ಸಿ, ಡಯೋಡ್ D2. ನಾವು ಎಕ್ಸ್ಪ್ಲನೇಷನ್ಗೆ ಹೋಗ್ತೀನಿ ನೋಡಿ, ಆಮೇಲೆ ವೇವ್ ಫಾರ್ಮ್ ಬರೀತೀನಿ. ಎಕ್ಸ್ಪ್ಲನೇಷನ್. ಡ್ಯೂರಿಂಗ್ ದ ಪಾಸಿಟಿವ್ ಹಾಫ್ ಸೈಕಲ್, ಇಷ್ಟೇ ನೀವು 2 ಸೆಂಟೆನ್ಸ್ ಮೀನ್ಸ್ ಇನ್ ದ ಸೆನ್ಸ್ ಪಾಯಿಂಟ್ ವೈಸ್ ಬರೆದ್ಬಿಟ್ರೆ ಇಟ್ ವಿಲ್ ಬಿ ಮೋರ್ ಕಂಫರ್ಟಬಲ್. ಸೊ ಪಾಸಿಟಿವ್ ಹಾಫ್ ಸೈಕಲ್ ಅಲ್ಲಿ ಎ ಬಿಕಮ್ಸ್ ಪಾಸಿಟಿವ್, ಬಿ ಬಿಕಮ್ಸ್ ನೆಗೆಟಿವ್. ಪಾಸಿಟಿವ್ ಹಾಫ್ ಸೈಕಲ್ ಅಲ್ಲಿ ಸಿ ಯಾವಾಗಲೂ ನೆಗೆಟಿವ್ ಆಗಿದೆ ಬಿಕಾಸ್ ಇಟ್ ಈಸ್ ಗ್ರೌಂಡೆಡ್. ಅವಾಗ D1 ವಿಲ್ ಬಿ ಫಾರ್ವರ್ಡ್ ಬಯಾಸ್. ಡಯೋಡ್ D1 ಏನಾಗುತ್ತೆ, ಇಟ್ ವಿಲ್ ಬಿ ಫಾರ್ವರ್ಡ್ ಬಯಾಸ್. ಡಯೋಡ್ D2 ಏನಾಗುತ್ತೆ, ರಿವರ್ಸ್ ಬಯಾಸ್ ಆಗುತ್ತೆ. ಸೊ ರಿವರ್ಸ್ ಬಯಾಸ್ ಕಂಡೀಷನ್ ನನಗೆ ಗೊತ್ತಿದೆ. ದ ಅಮೌಂಟ್ ಆಫ್ ಕರೆಂಟ್ ಫ್ಲೋಯಿಂಗ್ ಥ್ರೂ ರಿವರ್ಸ್ ಬಯಾಸ್ ಇಸ್ ಆಲ್ಮೋಸ್ಟ್ 0 ಬಿಕಾಸ್ ರಿವರ್ಸ್ ಬಯಾಸ್ ರೆಸಿಸ್ಟೆನ್ಸ್ ವಿಲ್ ಬಿ ವೆರಿ ವೆರಿ ಹೈ. ಸೊ ರಿವರ್ಸ್ ಬಯಾಸ್ ರೆಸಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ D2 ಕಂಡಕ್ಟ್ ಮಾಡಲ್ಲ. ಡ್ಯೂರಿಂಗ್ ದ ಪಾಸಿಟಿವ್ ಹಾಫ್ ಸೈಕಲ್ the current will flow across D1. D1 ಇಂದ ಕರೆಂಟ್ ಔಟ್ಪುಟ್ ಗೆ ಬರುತ್ತೆ. ಇದನ್ನ ಎಕ್ಸ್ಪ್ಲೈನ್ ಮಾಡಿ. ನೆಕ್ಸ್ಟ್ ನೆಗೆಟಿವ್ ಹಾಫ್ ಸೈಕಲ್ ಬನ್ನಿ. ನೆಗೆಟಿವ್ ಸೈಕಲ್ ಅಲ್ಲಿ ಏನಾಗುತ್ತೆ, ಎ ವಿಲ್ ಬಿ ನೆಗೆಟಿವ್ ಅಂಡ್ ಬಿ ಬಿಕಮ್ಸ್ ಪಾಸಿಟಿವ್. ಬಿ ಪಾಸಿಟಿವ್ ಆಗೋಗುತ್ತೆ. ಅವಾಗ ಡಯೋಡ್ D1 ಏನಾಯ್ತು, D1 is reverse biased. D2 will be forward bias. So the conduction happens through D2. Current will flow in this direction. So D2 ಇಂದ ಕರೆಂಟ್ ಹೋಗುತ್ತೆ. ಇದನ್ನ ಎಕ್ಸ್ಪ್ಲೈನ್ ಮಾಡಿ. ನೆಕ್ಸ್ಟ್ ಇಟ್ ರಿಪೀಟ್ಸ್ ಇಟ್ ಸೆಲ್ಫ್ ಫಾರ್ ದ ನೆಕ್ಸ್ಟ್ ಹಾಫ್ ಸೈಕಲ್. ಇಷ್ಟು ಹೇಳ್ಬಿಟ್ರೆ ಸಾಕು, 3 ಮಾರ್ಕ್ಸ್ ಬರುತ್ತೆ. ಇನ್ನೂ 1 ಮಾರ್ಕ್ ಯಾವುದಕ್ಕೆ? ವೇವ್ ಫಾರ್ಮ್ ನ ಬರಿಬೇಕು. ಸೊ ವೇವ್ ಫಾರ್ಮ್ ಬರಿತಾ ಇದ್ದೀರಾ, ಅದಕ್ಕೆ ಇನ್ನೊಂದು ಮಾರ್ಕ್ ಸಿಗುತ್ತೆ. ಇನ್ಪುಟ್ ಮತ್ತು ಔಟ್ಪುಟ್ ವೇವ್ ಫಾರ್ಮ್ಸ್ ನ ಬರಿಬೇಕು.
ಓಕೆ, ಅದನ್ನು ನಾನೀಗ ಬರಿತಾ ಇದ್ದೀನಿ. ಇನ್ಪುಟ್ ವೇವ್ ಫಾರ್ಮು, ಔಟ್ಪುಟ್ ವೇವ್ ಫಾರ್ಮ್. That this considered as input. I slash p is input, o slash p is ಔಟ್ಪುಟ್ ಆಗುತ್ತೆ. ಇನ್ಪುಟ್ ವೇವ್ ಫಾರ್ಮ್ ನಾನು ಯಾವುದು ಸೈನ್ ವೇವ್ ನ ಇನ್ಪುಟ್ ಮಾಡ್ತಾ ಇದ್ದೀರಾ, ಇಟ್ ಇಸ್ ಅ ಸೈನ್ ಫಂಕ್ಷನ್. ದಿಸ್ ಇಸ್ ದ ಇನ್ಪುಟ್ ವೇವ್ ಫಾರ್ಮ್. ಯಾಕೆ ಒಂದ್ರ ಕೆಳಗೆ ಒಂದು ಬರಿತಾ ಇದ್ದೀನಿ ಅಂದ್ರೆ ಅಷ್ಟೇ ಡಿಸ್ಟೆನ್ಸಸ್ ಅಲ್ಲಿ ನಾವು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ, ಮಾರ್ಕಿಂಗ್ ಇಟ್ ಇನ್ ಆರ್ಡರ್ ಟು ಗಿವ್ ದ ಟೈಮ್ ಲ್ಯಾಬ್ಸ್ ಕೊಡೋದಕ್ಕಷ್ಟೇ. ನಾವು ಔಟ್ಪುಟ್ ಅಲ್ಲಿ ಏನ್ ಬರ್ತಾ ಇದೆ, ಔಟ್ಪುಟ್ ವಿಲ್ ಬಿ ಎ ಕಂಟಿನ್ಯೂಸ್ ಡಿ ಸಿ. ಕಂಟಿನ್ಯೂಸ್ ಆಗಿ ನನಗೆ ಔಟ್ಪುಟ್ ಬರ್ತಾ ಇದೆ ಈ ತರ, ಕರೆಕ್ಟ್. ಇಲ್ಲಿ ದಿಸ್ ಈಸ್ ಕಾಂಟ್ರಿಬ್ಯೂಟೆಡ್ ಬೈ ಡಿ1, ದಿಸ್ ಈಸ್ ಕಾಂಟ್ರಿಬ್ಯೂಟೆಡ್ ಬೈ ಡಿ2, once again d1, another case it is d2. It goes on like this, d1 d2 d1 d2 ಕಂಟಿನ್ಯೂಸ್ ಆಗಿ ಹೋಗ್ತಾ ಹೋಗುತ್ತೆ. ದಿಸ್ ಈಸ್ ಎ ಫುಲ್ ವೇವ್ ರೆಕ್ಟಿಫೈಯರ್. ಇದೇ ಹಾಫ್ ವೇವ್ ರೆಕ್ಟಿಫೈಯರ್ ಕೇಳಿದ್ದಿದ್ರೆ ಏನಾಗ್ತಿತ್ತು, ಯು ಯೂಸ್ ಟು ಹ್ಯಾವ್ ಓನ್ಲಿ ಹಾಫ್ ಆಫ್ ದ ಸಿಗ್ನಲ್ಸ್ ಮಾತ್ರ ಬರ್ತಾ ಇತ್ತು. ಇದಿಷ್ಟನ್ನು ಬರಿತೀರಾ 5 ಮಾರ್ಕ್ಸ್ಗೆ. Let us move on to the next question. Another important derivation. This is a question related to moving charges and magnetism. 5 marks in a question. Moving charges and magnetism allu barutte. Obtain the expression for magnetic field along the axis of a circular current carrying conductor. Diagram ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಡಯಾಗ್ರಾಮ್ ಬಂದ್ಬಿಟ್ರೆ ಈಸಿಯಾಗಿ ಇಕ್ವೇಶನ್ಸ್ ನ ಡಿರೈವ್ ಮಾಡ್ಕೋತಾ ಹೋಗ್ಬೋದು. ಸೊ ಐ ವಿಲ್ ಡ್ರಾ ದ ಡಯಾಗ್ರಾಮ್. ಒಂದು ಸರ್ಕ್ಯುಲರ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ನ ತಗೋಬೇಕು. ಐ ಕನ್ಸಿಡರ್ ಎ ಸರ್ಕ್ಯುಲರ್ ಕಾಯಿಲ್, ಸೆಂಟರ್ ಓ ಅಂತ ಕನ್ಸಿಡರ್ ಮಾಡೋಣ. ನಾನು ಅಬ್ಸರ್ವ್ ಮಾಡ್ತಾ ಇರೋ ಆಕ್ಸಿಸ್ ನ ಪಾಯಿಂಟ್ ಪಿ ಇಲ್ಲಿದೆ. ಕರೆಂಟ್ ಫ್ಲೋ ಆಗ್ತಾ ಇದೆ ಐದರ್ ಇನ್ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಲೆಟ್ ಆರ್ ಬಿ ದ ರೇಡಿಯಸ್. ರೇಡಿಯಸ್ ನ ಆರ್ ಅಂತ ತಗೋತೀನಿ. ಈ ಡಿಸ್ಟೆನ್ಸ್ ಅನ್ನು ನಾನು ಎಕ್ಸ್ ಅಂತ ತಗೊಳ್ಳೋಣಂತೆ. ಈ ಡಿಸ್ಟೆನ್ಸ್, ಈ ಪಾಯಿಂಟ್ ಪಿ ಅಲ್ಲಿ ಐ ನೀಡ್ ಟು ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅದಕ್ಕೆ ಐ ವಿಲ್ ಕನ್ಸಿಡರ್ 2 ಆಪೋಸಿಟ್ ಪಾಯಿಂಟ್ಸ್, ಎ ಬಿ ಮತ್ತು ಸಿ ಡಿ ಅಂತ ಡಯಾಮೆಟ್ರಿಕಲಿ ಆಪೋಸಿಟ್ ಪಾಯಿಂಟ್ಸ್ ತಗೋತೀನಿ. ಈ ಪಾಯಿಂಟ್ ಇಂದ ಇಮ್ಯಾಜಿನರಿ ಒಂದು ಲೈನ್ ಅನ್ನ ಅಲ್ಲಿಗೆ ಜಾಯಿನ್ ಮಾಡ್ಕೋತೀನಿ. ದಿಸ್ ಡಿಸ್ಟೆನ್ಸ್ ಈಸ್ ಎ. ಯೂಸಿಂಗ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಐ ವಿಲ್ ಗೆಟ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಕಡೆ ಬರುತ್ತೆ. ದಿಸ್ ಈಸ್ ಡಿ ಬಿ. ಓಕೆ, ಅದೇ ತರ ಇಲ್ಲೂ ಒಂದು ಆಪೋಸಿಟ್ ಎಂಡ್ ಅನ್ನ ತಗೋತೀನಿ, ಎ ಡ್ಯಾಶ್ ಬಿ ಡ್ಯಾಶ್. ಇಲ್ಲಿಂದನೂ ನಾನು ಲೈನ್ ಅನ್ನ ಜಾಯಿನ್ ಮಾಡಿದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಗೋಯಿಂಗ್ ಇನ್ ದಿಸ್ ಡೈರೆಕ್ಷನ್. ಇದು ಡಿ ಬಿ ಆಗುತ್ತೆ. ಈಗ ಎರಡು ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೋಗ್ತಾ ಇದೆ, ಅದನ್ನು ನಾನು ಒಂದು ಡೈರೆಕ್ಷನ್ಗೆ ಕೊಲಾಜ್ ಮಾಡಬೇಕು. ಸೊ ಐ ಗೋ ಫಾರ್ ದ ರೆಸಲ್ಯೂಷನ್ ಆಫ್ ಎ ವೆಕ್ಟರ್. ನೋಡಿ, ಐ ಆಮ್ ಗೋಯಿಂಗ್ ಟು ರಿಸಾಲ್ವ್ ದಿಸ್ ವೆಕ್ಟರ್ ಇಂಟು ಕರೆಸ್ಪಾಂಡಿಂಗ್ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್. ಇದನ್ನ ಆಲ್ಫಾ ಅಂತ ಕರಿತೀನಿ ಆಂಗಲ್ಲು. ಈ ಆಂಗಲ್ಲು ಆಲ್ಫಾ ಆಗುತ್ತೆ. ದಿಸ್ ವಿಲ್ ಬಿ ಡಿ ಬಿ ಕಾಸ್ ಆಲ್ಫಾ. ನೆಕ್ಸ್ಟ್ ಇದು ಡಿ ಬಿ ಸೈನ್ ಆಲ್ಫಾ ಆಗುತ್ತೆ. ಅದೇ ಥರ ಇಲ್ಲೂ ಆಲ್ಫಾ ಆದರೆ ದಿಸ್ ವಿಲ್ ಬಿ ಡಿ ಬಿ ಕಾಸ್ ಆಲ್ಫಾ, ಡಿ ಬಿ ಸೈನ್ ಆಲ್ಫಾ ಇನ್ ದಿಸ್ ಡೈರೆಕ್ಷನ್. ನೀವು ಮಿಸ್ ಮಾಡೋದು ಕರೆಂಟನ್ನೇ ಬರೆಯೋದಿಲ್ಲ. ಕರೆಂಟ್ ಅನ್ನು ಬರೀಲಿಲ್ಲ ಅಂದ್ರೆ ಎಂಟೈರ್ ಡಿರೈವೇಶನ್ ಕರೆಕ್ಟ್ ಆಗಿ ಮಾಡಿದ್ರು ಮಾರ್ಕ್ಸ್ 0 ಬರುತ್ತೆ. ಓಕೆ, now using Biot-Savart's law, the small amount of magnitude of the magnetic field is given by mu naught over 4 pi I dl divided by a square. ಹೌದಾ? Actually ideal sin theta divided by a square. Sin theta goes to 1. ಯಾಕಂದ್ರೆ magnetic field will be perpendicular to the plane. Next, total magnetic field ಬೇಕು. ನೋಡಿ, total magnetic field is summation of dB sin alpha. ಹೌದಾ? dB sin alpha ಕಾಂಪೊನೆಂಟ್ ಇದು ಎರಡು ಮಾತ್ರ ತಗೊಂಡಿದ್ದೀವಿ. ಈ ತರ n ನಂಬರ್ ಆಫ್ ಕಾಂಪೊನೆಂಟ್ಸ್ ಬರುತ್ತೆ. ಹಾಗಾಗಿ summation dB sin alpha ಅಂತ ಬರಿತೀನಿ. Now I need to calculate expression in terms of sin alpha ಏನು ಅಂತ ಕಂಡುಹಿಡಿಯಬೇಕು.
ಮತ್ತು ಎ ಸ್ಕ್ವೇರ್ ಏನು ಅಂತ ಕಂಡುಹಿಡಿದ್ರೆ ಈಕ್ವೇಶನ್ ಕಂಪ್ಲೀಟ್ ಆಗುತ್ತೆ. ಇನ್ ಆರ್ಡರ್ ಟು ಫೈಂಡ್ ದಟ್ ವ್ಯಾಲ್ಯೂ ಲೆಟ್ ಅಸ್ ಕನ್ಸಿಡರ್ ದ ಟ್ರಯಾಂಗಲ್. ಯಾವುದು? ಇಲ್ಲೊಂದು ಇಮ್ಯಾಜಿನರಿ ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಇದನ್ನ ಆ ಪಾಯಿಂಟ್ ಪಿ ಆಗಿದೆ. ದಿಸ್ ಪಾಯಿಂಟ್ ಈಸ್ ಪಿ. ಈ ಪಾಯಿಂಟ್ ನ ಕ್ಯೂ ಅಂತ ಅನ್ಕೊಳ್ಳೋಣ ಅಂಡ್ ದ ಸೆಂಟರ್ ಈಸ್ ಓ. ಪಿ ಕ್ಯೂ ಓ. ಪಿ ಕ್ಯೂ ಓ ಪಾಯಿಂಟ್ ಅನ್ನ ತಗೊಂಡ್ರೆ ನಾನು ಪೈಥಾಗರಸ್ ಥಿಯರಮ್ ಹಾಕಿದ್ರೆ ಎ ಸ್ಕ್ವೇರ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಅದೇ ತರ ಸೈನ್ ಆಲ್ಫಾ ಹಾಕಿದ್ರೆ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು ಆರ್ ಬೈ ಎ, ವಿಚ್ ಇಸ್ ನಥಿಂಗ್ ಬಟ್ ಆರ್ ಡಿವೈಡೆಡ್ ಬೈ ಎ ಅಂದ್ರೆ ಏನು? ಇಟ್ ಈಸ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಹಾಫ್ ಅಂತ ಬರೀಬಹುದಲ್ವಾ? Let us substitute all these values in the expression. ಯಾವುದು? ಎಕ್ಸ್ಪ್ರೆಷನ್ 1. ಡಿ ಬಿ ವ್ಯಾಲ್ಯೂ, ಸೈನ್ ಆಲ್ಫಾ ವ್ಯಾಲ್ಯೂ ಇಷ್ಟನ್ನು ಎಕ್ಸ್ಪ್ರೆಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬಿ ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ ನೋಡಿ, ಸಮೇಷನ್ ಹಾಗೆ ಇದೆ, ಮ್ಯೂ ನಾಟ್ ಓವರ್ 4 ಪೈ ಐ ಡಿ ಎಲ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಜಾಗದಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಆಲ್ಫಾ ಆರ್ ಡಿವೈಡೆಡ್ ಬೈ ಎ. ಎ ಈಸ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಹಾಫ್. ಈಗ ನಾನು ಡಿ ಎಲ್ ನ ಕಂಡುಹಿಡಿದ್ಬಿಟ್ರೆ ಈಕ್ವೇಶನ್ ಮುಗೀತು. ಯಾಕೆಂದ್ರೆ ಇದಿಷ್ಟರಲ್ಲಿ ಚೇಂಜ್ ಆಗ್ತಿರೋದು ಲೆಂತ್ ಮಾತ್ರ. ಸೊ ಇದನ್ನ ಹೀಗೆ ಬರಿತೀನಿ, ಮ್ಯೂ ನಾಟ್ ಓವರ್ 4 ಪೈ ಐ ಆರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ 3/2 ಇಂಟು ಸಮೇಷನ್ ಡಿ ಎಲ್. ನೋಡಿ, ಸಮೇಷನ್ ಡಿ ಎಲ್ ಏನಾಗುತ್ತೆ ಅಂದ್ರೆ ಸ್ಟೂಡೆಂಟ್ಸ್, ಈ ಡಿ ಎಲ್ ಅಂದ್ರೆ ಏನು? ಲೆಂತ್. ನಾನು ಇಲ್ಲಿ ತಗೊಂಡಿರೋದು ಬರೀ ಸ್ಮಾಲ್ ಲೆಂತ್ ಎ ಬಿ. ಈ ಎ ಬಿ ಮತ್ತು ಸಿ ಡಿ ಮಾತ್ರ ತಗೊಂಡಿರೋದು, ಎ ಬಿ ಮತ್ತು ಕೆಳಗಡೆ. ಟೋಟಲ್ ಲೆಂತ್ ಆದ್ರೆ ಈಕ್ವಲ್ ಟು ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಆಗುತ್ತೆ, ವಿಚ್ ಈಸ್ 2πr. ಹಾಗಾಗಿ ಈಕ್ವೇಶನ್ ಏನಾಯ್ತು? ಬಿ ಈಕ್ವಲ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 4 ಪೈ ಐ ಇಂಟು ಆರ್ ಇಂಟು 2πr ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ 3/2. 3/2 ಹೆಂಗ್ ಬಂತು? ಇದು 1 ಇದೆ, ಇಲ್ಲಿ ಹಾಫ್ ಇದೆ, ಆಡ್ ಆದ್ರೆ 3/2 ಬರುತ್ತೆ. ನಾವು ಇದು ಒಂದು ಟರ್ನಿಗೆ ಆಯ್ತು. ಇಫ್ ಯು ಹ್ಯಾವ್ ಎನ್ ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್, ಎನ್ ರೊಟೇಷನ್ಸ್ ಇದ್ರೆ, ಫಾರ್ ಎನ್ ನಂಬರ್ ಆಫ್ ಟರ್ನ್ಸ್ ಬಿ ಏನಾಗುತ್ತೆ ನೋಡಿ, ಬಿ ವಿಲ್ ಬಿ ಮ್ಯೂ ನಾಟ್ ಡಿವೈಡೆಡ್ ಬೈ 4 ಪೈ 2 ಪೈ ಎನ್ ಐ ಆರ್ ಸ್ಕ್ವೇರ್, ಯಾಕೆಂದ್ರೆ ಆರ್ ಇಂಟು ಆರ್ ಸ್ಕ್ವೇರ್ ಆಗುತ್ತೆ, ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ 3 divided by 2. So this is the final expression for the magnetic field due to a circular current carrying conductor along its axis. ಒಂದು ಆಕ್ಸಿಸ್ ಅಲ್ಲಿ ಎಷ್ಟು ಬರುತ್ತೆ? ಇದರಲ್ಲೇ ಏನಾದ್ರು ಅವರು ಅಟ್ ದ ಸೆಂಟರ್ ಅಂತ ಕೇಳಿದ್ರೆ, ಏನಾಗುತ್ತೆ? ಅಟ್ ಸೆಂಟರ್ ಎಕ್ಸ್ ಈಕ್ವಲ್ ಟು 0 ಆಗುತ್ತೆ ಅಷ್ಟೇ. ಯಾಕಂದ್ರೆ ಡಿಸ್ಟೆನ್ಸ್ 0 ಆಗುತ್ತೆ. ಈಕ್ವೇಶನ್ ಬಿಕಮ್ಸ್ ಬಿ ಈಕ್ವಲ್ ಟು ಮ್ಯೂ ನಾಟ್ ಡಿವೈಡ್ ಬೈ 4 ಪೈ 2 ಪೈ ಎನ್ ಐ ಡಿವೈಡೆಡ್ ಬೈ ಆರ್ ಆಗುತ್ತೆ ಅಷ್ಟೇ. ಯಾಕೆಂದ್ರೆ ನ್ಯೂಮರೇಟರ್ ಇರೋ ಆರ್ ಸ್ಕ್ವೇರು, ಡಿನಾಮಿನೇಟರ್ ಅಲ್ಲಿ ಆರ್ ಕ್ಯೂಬ್ ಬರುತ್ತೆ, ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಯು ವಿಲ್ ಗೆಟ್ ಮ್ಯೂ ನಾಟ್ ಓವರ್ 4 ಪೈ 2 ಪೈ ಎನ್ ಐ ಡಿವೈಡೆಡ್ ಬೈ ಆರ್. So these were the important questions related to the 5 marks of your second PUC new examination pattern. ಸೊ ಫಸ್ಟ್ ಒಂದಷ್ಟು ಕ್ವಶನ್ಸ್ ನ ಡಿಸ್ಕಸ್ ಮಾಡಿದ್ವಿ, ಈಗ ಒಂದಷ್ಟು ಕ್ವಶನ್ಸ್ ನ ಡಿಸ್ಕಸ್ ಮಾಡಿದ್ವಿ. ಹೋಪ್ ಇಟ್ ಹ್ಯಾಸ್ ಹೆಲ್ಪ್ಡ್ ಯು. ಸೊ TCHR ಟೀಚರ್ ಆಪ್ ವಿಲ್ ಬಿ ವಿತ್ ಯು ಆಲ್ವೇಸ್. ಡೋಂಟ್ ಫರ್ಗೆಟ್ ಟು ಫಿಲ್ ದ ಗೂಗಲ್ ಫಾರ್ಮ್ ಟು ಗಿವ್ ಯುವರ್ feedback so that we can improve, so that we can give you more and more inputs which will help you to score good results in your examination. Meet you in the next class with few more multiple choice questions na hege deal ಮಾಡೋದು ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. Good results in your examination. Meet you in the next class.